ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಈ ಮಾಧ್ಯಮದ ಮೂಲಕ, ಈ ಪರದೆಯ ಮೂಲಕ ನಿಮ್ಮ ಮನೆಗಳಿಗೆ ದೇವರ ಸಂದೇಶವನ್ನು ಕೊಡುವಂಥ ಈ ಸೌಭಾಗ್ಯಕ್ಕಾಗಿ ನಾನು ದೇವರಿಗೆ ವಂದಿಸ್ತೇನೆ. ಈ ಮನೋರಂಜನೆ ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ಈ ಕಾರ್ಯಕ್ರಮವನ್ನು ನೋಡಬೇಕು ಎಂದು ನಿರ್ಧಾರ ಮಾಡಿದಂಥ ನಿಮ್ಮ ನಿರ್ಧಾರಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ 2020ನೇ ಇಸವಿಯಲ್ಲಿ ನಾವು ಕಲಿತಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಠ, ಏನಾದರೂ ದೇವರ ಕೆಲಸವು ನಿಲ್ಲುವುದಿಲ್ಲ, ದೇವರ ಒಂದು ಸುವಾರ್ತೆಯ ಸೇವೆ ಮುಂದುವರ್ಕೊಂಡು ಹೋಗುತ್ತೆ. ಮಾಧ್ಯಮದ ಮೂಲಕ, ಈ ಸೆಲ್ಫೋನ್ಗಳ ಮೂಲಕ, ಈ ದೂರದರ್ಶನದ ಮೂಲಕ, ಟೆಲಿವಿಷನ್ಗಳ ಮೂಲಕ ಖಂಡಿತವಾಗಲೂ ಮುಂದುವರ್ಕೊಂಡು ಹೋಗುತ್ತೆ ಎಂಬತಕ್ಕಂಥ ವಿಷಯವನ್ನು ನಾವು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದೇವೆ. ಈ ಝೂಮ್ ಟಿ ವಿ ಅಥವಾ ಈ ಝೂಮ್ ಕಾರ್ಯಕ್ರಮಗಳು 2019ರಲ್ಲಿ 2020 ಆರಂಭದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲ ಸಭೆಗಳು ಈ ಝೂಮ್ ಮತ್ತು ಈ ಯೂಟ್ಯೂಬ್ ಮೂಲಕ ಮತ್ತು ಫೇಸ್ಬುಕ್ ಮೂಲಕ ಬರುವಂಥ ಈ ಎಲ್ಲ ಸಂದೇಶಗಳನ್ನು ಕೇಳಿ ತಮ್ಮ ತಮ್ಮ ಮನೆಗಳಲ್ಲೇ ಈ ಒಂದು ಕೋವಿಡ್-19 ಇರುವಂಥ ಈ ಸಂದರ್ಭದಲ್ಲಿ ದೇವರನ್ನು ಕಂಡುಕೊಂಡಿದ್ದಾರೆ. ಅದು ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶ ಅಂತ ನಾನು ನಂಬ್ತೇನೆ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನೆಲ್ಲ ಜೀವಿತರ ಸಂಖ್ಯೆಯಲ್ಲಿಟ್ಟಿರ್ತಕ್ಕಂಥದ್ದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ನಾವು ಯಾವಾಗಲೂ ಮರಿಬಾರ್ದು. ಲಕ್ಷಾಂತರ ಜನ, ಅಮೇರಿಕಾ ದೇಶ ಅಂಥ ಅದ್ಭುತವಾಗಿರ್ತಕ್ಕಂಥ ದೇಶ ಅಂತ ಎಲ್ಲರೂ ಅಮೇರಿಕಾ ದೇಶಕ್ಕೆ ಹೋಗ್ತಾರೆ. ಲಕ್ಷಾಂತರ ಜನ ಸತ್ತೋದ್ರು ಅಲ್ಲಿ. ಇವತ್ತು ದೇವರು ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟಿದ್ದಾನೆ. ದೇವರ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಾವು ದೇವರ ವಾಕ್ಯಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಸಂದೇಶವನ್ನು ಶುರು ಮಾಡೋಣ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈ ಸಂದರ್ಭದಲ್ಲಿ ನಿನ್ನ ಮಕ್ಕಳಾದ ನಾವು ಮಾಧ್ಯಮದ ಮೂಲಕ, ದೂರದರ್ಶನದ ಮೂಲಕ ನಿನ್ನ ವಾಕ್ಯವನ್ನು ಕೇಳಲು ಬಂದಿದ್ದೇವೆ. ಈ ಒಂದು ವಾಕ್ಯದ ಮೂಲಕ ಬರುವಂಥ ಆಶೀರ್ವಾದವನ್ನು ನಾವು ಪಡೆಯಲು ಒಂದು ವೇಳೆ ನಮ್ಮ ಪಾಪವು ತಡೆಯಾಗಿದ್ದರೆ, ನಮ್ಮ ಪಾಪಗಳನ್ನು ನೀನು ಬದಿಗಿಟ್ಟು ಈ ಸಂದೇಶವನ್ನು ನಮ್ಮ ಆತ್ಮಿಕ ಜೀವನವನ್ನು ಇನ್ನೂ ಉತ್ತಮ ದರ್ಜೆಯ ಆತ್ಮಿಕ ಜೀವನವಾಗಿ ಬದಲಾಯಿಸಲು ಉಪಯೋಗವಾಗಲಿ ತಂದೆಯೇ. ನೀನೇ ಈ ಸಂದೇಶವನ್ನು ಮುಟ್ಟಿ ಕೊಡುವಂಥ ನಿನ್ನ ಮಗನನ್ನು ಕೇಳುವಂಥ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಜೀವನದಲ್ಲಿ ಈ ವಿಮೋಚನಾ ಕಾಂಡ ಪುಸ್ತಕವನ್ನು ನೀವು ಓದುವುದಾದರೆ, ನನಗೆ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಒಂದು ಅಂಶ ದೇವರ ಪ್ರೀತಿಯನ್ನು ವ್ಯಕ್ತಪಡಿಸುತ್ತೆ. ಈ ವಿಮೋಚನಾ ಕಾಂಡ ದೇವರು ಈ ಒಂದು ಇಸ್ರಾಯೇಲ್ರ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟಿದ್ದಾನೆ, ಯಾವ್ಯಾವ ಸನ್ನಿವೇಶಗಳಲ್ಲಿ ಯಾವ ರೀತಿಯಲ್ಲಿ ಅವರನ್ನು ಕಾಪಾಡಿದ್ದಾನೆ ಎಂಬತಕ್ಕಂಥದ್ದನ್ನು ನೀವು ಎಷ್ಟು ಸಾರಿ ಓದಿದರೂ ದೇವರ ಪ್ರೀತಿಯನ್ನು ನೀವು ಕ್ಲೀನಾಗಿ ನೋಡ್ಬೋದು. ಅದರಲ್ಲಿ ವಿಶೇಷವಾಗಿ ಒಂದು ಅಂಶ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು, ಆಯ್ಕೆ ಆಗಿರ್ತಕ್ಕಂಥ ಈ ಜನಾಂಗ. ಎಷ್ಟೋ ಸಂದರ್ಭಗಳಲ್ಲಿ ಅವರ ಒಂದು ಕ್ರೈಸ್ತಿಯ ಜೀವನ ಅಥವಾ ಆತ್ಮಿಕ ಜೀವನವು ಏರುಪೇರು ಆದಾಗ ಗೊಣಗುಟ್ಟುವುದನ್ನು ನಾವು ನೋಡ್ತೇವೆ. ಆದರೂ ಗೊಣಗುಟ್ಟಿದರೂ ದೇವರು ಅವರನ್ನು ಕೈ ಬಿಡದೆ ಕಾಪಾಡುವುದನ್ನು ನಾವು ಈ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನೋಡ್ತೇವೆ. ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಅಧ್ಯಾಯಗಳಲ್ಲಿ ಈ ಒಂದು 16ನೇ ಅಧ್ಯಾಯ ಮತ್ತು 15ನೇ ಅಧ್ಯಾಯ ನನಗೆ ತುಂಬ ಇಷ್ಟ. ಅದರಲ್ಲೂ ಈ 15ನೇ ಅಧ್ಯಾಯ 22ನೇ ವಚನದಿಂದ 27ನೇ ವಚನದವರೆಗೂ ನೀವು ಓದುವುದಾದರೆ, ಎಂಥ ಅದ್ಭುತ ಸ್ವರೂಪನನ್ನ ದೇವರಾಗಿ ಪಡೆದಿದ್ದೇವೆ ಎಂಬತಕ್ಕಂಥ ಅಂಶ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೋಶೆ
ಫರೋಹನ ಹತ್ರ ಹೋಗಿ ದೇವರ ಮಕ್ಕಳನ್ನ ಬಿಡುಗಡೆ ಮಾಡು ಅಂತ ದೇವರು ಅವನ ಮೂಲಕ 10 ಅದ್ಭುತ ಕಾರ್ಯಗಳನ್ನು ಮಾಡಿ ಫರೋಹನ ಮನಸ್ಸನ್ನು ಬದಲಾಯಿಸಿ ಇಸ್ರಾಯೇಲ್ರನ್ನ ಹೊರತರುವುದನ್ನ ನಾವು ನೋಡಿದ್ದೇವೆ. ಇಡೀ ಇಸ್ರೇಲ್ರ ಒಂದು ಸಮೂಹವನ್ನ, ಗಂಡಸರು ಮಾತ್ರ 6 ಲಕ್ಷ ಜನರು, ಅವರನ್ನ ಐಗುಪ್ತ ದೇಶದಿಂದ ಹೊರತಂದು ಕೆಂಪು ಸಮುದ್ರದ ಹತ್ರ ಬಂದಾಗ ಮೊದಲೇ ಸಾರಿ ಗೊಣಗುಡ್ತಾರೆ. ಅದರಲ್ಲೂ ಮುಂದೆ ಕೆಂಪು ಸಮುದ್ರವನ್ನು ನೋಡಿ ಹಿಂದೆ ರಥಗಳ ಮಾಡುವಂತ ಆ ಧೂಳಿನ ಒಂದು ಮೇಘವನ್ನು ನೋಡಿ ಭಯಭೀತರಾಗಿ ಆ ಮೋಶೆ ಹತ್ರ ಹೋಗುವುದನ್ನ ನೋಡ್ತೇವೆ. ಅದರಲ್ಲೂ ಮೋಶೆ ಹತ್ರ ಹೋಗಿ ಅವರು ಮೊದಲನೇ ಸಾರಿ ಅದನ್ನ ಉಪಯೋಗಿಸ್ತಾರೆ. ಆ ಪದನ, ಯಾವ ಪದ ಅಂತ ಹೇಳಿದ್ರೆ, ಅಲ್ಲಿ ಸಮಾಧಿಗಳಿರ್ಲಿಲ್ವಾ, ಇಲ್ಲಿ ನಮ್ಮನ್ನು ಸಾಯಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ಯಾ ಅಂತ ಮೋಶೆ ಹತ್ರ ಗುಣಗುಟ್ಟದನ್ನ ನೋಡ್ತೇವೆ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಮೋಶೆಯು ಅಂತ ಒಬ್ಬ ಒಳ್ಳೆ ವ್ಯಕ್ತಿ, ದೈವಿಕ ವ್ಯಕ್ತಿ. ದೇವರಲ್ಲಿ ಬೇಡಿಕೊಂಡಾಗ ದೇವರು ಅವನಿಗೆ ಒಂದು ಉಪಾಯವನ್ನು ಮಾಡಿಕೊಂಡು ತೋರಿಸ್ಕೊಡ್ತಾರೆ. ಆ ಕೆಂಪು ಸಮುದ್ರದಲ್ಲಿ ಆತನು ತಾನು ಇಟ್ಟಿದಂತ ಕೋಲನ್ನು ಮುಟ್ಟಿದಾಗ ನೀರು ಎರಡಾಗುವುದನ್ನು ನೋಡ್ತೇವೆ. ಈಗಾಗಲೇ 10 ಅದ್ಭುತಗಳನ್ನ ದೇವರು ಐಗುಪ್ತ ದೇಶದಲ್ಲಿ ಮಾಡಿದ್ದಾರೆ. ಅದನ್ನ ಇಸ್ರಾಯೇಲರು ಕಣ್ಣಾರೆ ನೋಡಿದ್ದಾರೆ. ನೀರು ರಕ್ತವಾಗುವುದು, ಮೊದಲನೆಯ ಒಂದು ಮಗು ಸಾಯುವುದು, ಏನು ವಿಭಿನ್ನವಾಗಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನ ದೇವರು ಫರೋಹನನ್ನ ಒಂದು ಸಾಮ್ರಾಜ್ಯದಲ್ಲಿ ಮಾಡಿ ಆತನ ಮನಸ್ಸನ್ನು ಬದಲಾಯಿಸಿರ್ತಕ್ಕಂಥದ್ದನ್ನ ನೋಡ್ತೇವೆ. ಇದರಲ್ಲಿ ವಿಷಯ ಏನಂತ ಹೇಳಿದ್ರೆ, ಈ ಅದ್ಭುತ ಕಾರ್ಯಗಳನ್ನ ಇಸ್ರಾಯೇಲರು ತಮ್ಮ ಕಣ್ಣಾರೆ ನೋಡಿದ್ರು. ದೇ saw it with their own eyes. ಈ ಒಂದು 10 ಅದ್ಭುತ ಕಾರ್ಯಗಳನ್ನ ನೋಡಿ ಅವರು ಕೆಂಪು ಸಮುದ್ರದ ಬಂದ ಮೇಲೆ ಗೊಣಗಿರ್ತಕ್ಕಂಥ ಒಂದು ವಿಚಾರವನ್ನ ನಾವು ನೋಡ್ತೇವೆ. ಅಲ್ಲೂ ಕೂಡ ದೇವರು ಅವರು ಗೊಣಗುಟ್ಟತಕ್ಕಂಥದ್ದನ್ನ ಅವರು ದೊಡ್ಡದಾಗಿ ತೆಗೆದುಕೊಳ್ಳದೆ ಆ ಒಂದು ಕೆಂಪು ಸಮುದ್ರದ ನಡುವೆ ನಡೆದುಕೊಂಡು ಹೋಗಲು ಅವಕಾಶವನ್ನ ಮಾಡಿಕೊಡ್ತಾರೆ. ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಕೆಂಪು ಸಮುದ್ರ ಎಂಬತಕ್ಕಂಥದ್ದು ಒಂದು ಸಣ್ಣ ಒಂದು ಸಮುದ್ರವಲ್ಲ, ದೊಡ್ಡ ಸಮುದ್ರ. ಸಮುದ್ರದ ಒಳಗಡೆ ದೇವರು ನೀರನ್ನು 2 ಭಾಗವಾಗಿ ಮಾಡಿ ಒಣ ನೆಲದಲ್ಲಿ ನಡೆಯುವಂಥ ರೀತಿಯಲ್ಲಿ ಇಸ್ರಾಯೇಲರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇಲ್ಲಿ ನೀವು ಚೆನ್ನಾಗಿ ಒಂದು ವಿಷಯ ಕಲ್ಪನೆ ಮಾಡಿ ನೋಡಬೇಕು. ದೊಡ್ಡ ಸಮುದ್ರ. ನಾನು ಮೊನ್ನೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ನಲ್ಲಿ ಸ್ಕೂಬಾ ಡೈವಿಂಗ್ ಎಂಬತಕ್ಕಂಥ ಒಂದು ಆಕ್ಸಿಜನ್ ಹಾಕಿಸ್ಕೊಂಡು ನೀರಿನ ಒಳಗಡೆ ಹೋಗ್ತಕ್ಕಂಥ ಒಂದು ಅವಕಾಶವನ್ನು ದೇವರು ನನಗೆ ಕಲ್ಪಿಸಿದ್ರು. ನಾನು ಹೋಗಿ ನೋಡಿದೆ ಸಮುದ್ರದ ಕೆಳಗಡೆ ಹೆಂಗಿದೆ, ಸಮುದ್ರದ ಕೆಳಗಡೆ ಅಲ್ಲಿ ಮೀನುಗಳು ಯಾವ ರೀತಿ ಇದೆ ಎಲ್ಲವನ್ನ ನೋಡಿದೆ. ನಾನು ಆ ಸಮುದ್ರದ ಒಳಗೆ ಆ ಸ್ಕೂಬಾ ಡೈವಿಂಗ್ ಮಾಡುವಾಗ ಒಳಗಡೆ ಹ್ಯಾವ್ಲಾಕ್ ಎಂಬತಕ್ಕಂಥ ದ್ವೀಪದಲ್ಲಿ ನಾನು ಹೋಗಿ ಅದನ್ನು ಮಾಡುವಾಗ ಕೆಳಗಡೆ ಆ ನೀರಿನ ಕೆಳಗೆ ಹೋದಾಗ ನನಗೆ ಅದೇ ಜ್ಞಾಪಕ ಬಂತು. ಇಸ್ರಾಯೇಲರು ಯಾವ ರೀತಿ ಆ ಕೆಂಪು ಸಮುದ್ರದಲ್ಲಿ ಒಣ ನೆಲದಲ್ಲಿ ನಡೆದ್ರು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆ ಒಣ ನೆಲದಲ್ಲಿ ಅವರು ನಡೆದುಕೊಂಡು ಹೋಗುವ ಅಂತ ಸಂದರ್ಭದಲ್ಲಿ 2 ಕಡೆ ಮೀನುಗಳನ್ನು ನೋಡಿರ್ತಾರೆ. ಮೀನುಗಳು ಈಜ್ಕೊಂಡಿರ್ತಕ್ಕಂಥದ್ದು. ಅವರು ನಡೆದುಕೊಂಡು ಅಲ್ಲಿ ಹೋಗುವಂತ ಇನ್ನೇನು ಆ ಕೆಂಪು ಸಮುದ್ರದ ಒಣ ನೆಲವನ್ನು ದಾಟುವಂತ ಸಂದರ್ಭದಲ್ಲಿ ಹಿಂದೆ ನೋಡ್ತಾರೆ ಫರೋಹನ ಸೈನ್ಯ ಆ ಒಣ ನೆಲದ ಒಳಗಡೆ ಬರ್ತದೆ ಅಂತ. ಇದರಲ್ಲೂ ಕೂಡ ದೇವರು ಎಷ್ಟು ಅದ್ಭುತವಾಗಿ ಆ ಸಮುದ್ರವನ್ನು ಮುಚ್ತಾರೆ ಅಂತ ಹೇಳಿದ್ರೆ, ಆ ಕಡೆಯಿಂದ ಮುಚ್ಕೊಂಡು ಬರ್ತಾರೆ ದೇವರು. ಸಪೋಸ್ ಹಿಂಗಿದ್ರೆ ಆ ಇಸ್ರಾಯೇಲರು ಈ ಕಡೆ ಬಂದರು, ಅದನ್ನು ಆ ರೀತಿ ಮುಚ್ಕೊಂಡು ಈ ಕಡೆ ದಾರಿ ಮಾಡಿಕೊಡ್ತಾರೆ ಅಂತ ನಾವು ನೋಡ್ತೀವಿ. ಇಷ್ಟೆಲ್ಲ ಆದ ಮೇಲೆ 3 ದಿನ ಪ್ರಯಾಣ ಮಾಡ್ತಾರೆ. ಇವತ್ತಿನ ಸಂದೇಶ 3 ದಿನ ಪ್ರಯಾಣ ಮಾಡ್ತಾರೆ. 3 ದಿನ ಪ್ರಯಾಣ ಮಾಡಿದ ನಂತರ ಅವರು ಮಾರಾ ಎಂಬತಕ್ಕಂಥ ಸ್ಥಳಕ್ಕೆ ಬರ್ತಾರೆ. ಮಾರಾ ಎಂಬತಕ್ಕಂಥ ಸ್ಥಳಕ್ಕೆ ಅವರು ಬಂದಾಗ ಅವರು
3 ದಿನಗಳ ಪ್ರಯಾಣ ಮಾಡಿದ್ರು. ಕೆಂಪು ಸಮುದ್ರದಿಂದ ಅವರು ಬರುವಾಗ ಅಲ್ಲಿಂದ ನೀರು ತಗೊಂಡು ಬಂದ್ರೋ ಏನೋ ನನಗಂತೂ ಗೊತ್ತಿಲ್ಲ, ಸತ್ಯವೇದ ಹೇಳೋದಿಲ್ಲ. ಆದರೆ ಮಾರಾ ಎಂಬತಕ್ಕಂಥ ಸ್ಥಳಕ್ಕೆ ಅವರು ಬಂದಾಗ ಅವರಿಗೆ ಕುಡಿಯಲು ನೀರಿರಲಿಲ್ಲ. ನೀರಿತ್ತು, ಆದರೆ ಆ ನೀರು ಸಿಹಿಯಾಗಿರಲಿಲ್ಲ. ಈಗ ಇಲ್ಲಿ ಅದಕ್ಕೆ ಹೆಸರು ಮಾರಾ ಅಂತ ಇಟ್ಟಿದ್ದಾರೆ. ಇಲ್ಲಿ ಒಂದು ವಿಷಯ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ನೀರಿಗೆ ರುಚಿ ಇಲ್ಲ ಅಂತ ಕೆಲವರು ಹೇಳ್ತಾರೆ, ವಾಟರ್ ಇಸ್ ಟೇಸ್ಟ್ಲೆಸ್ ಅಂತ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ವಾಟರ್ ಇಸ್ ವೆರಿ ಟೇಸ್ಟಿ. ನಮ್ಮ ಕಾವೇರಿ ವಾಟರ್ ತುಂಬ ಟೇಸ್ಟಿ ವಾಟರ್. ಸೊ ಇಲ್ಲಿ ಮಾರಾ ಎಂಬತಕ್ಕಂಥ ಸ್ಥಳಕ್ಕೆ ಅವರು ಬಂದಾಗ ಅವರು ಆ ನೀರನ್ನು ಕುಡಿಯುವಂಥ ಸಂದರ್ಭದಲ್ಲಿ ಅದು ಕಹಿಯಾಗಿತ್ತು. ಇಟ್ ವಾಸ್ ಬಿಟರ್. ಇಲ್ಲಿ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 10 ಅದ್ಭುತ ಕಾರ್ಯಗಳನ್ನು ದೇವರು ಈಗಾಗಲೇ ಮಾಡಿದ್ದಾನೆ. ಎಲ್ಲಿ? ಐಗುಪ್ತ ದೇಶದಲ್ಲಿ. ಅದಾದ ಮೇಲೆ ಕೆಂಪು ಸಮುದ್ರವನ್ನು 2 ಭಾಗವಾಗಿ ಮಾಡಿ ಒಣನೆಲದಲ್ಲಿ ನಡೆದಿರ್ತಕ್ಕಂಥದ್ದು. ಈಗ ಇದು 3ನೇ ವಿಚಾರ. ಮಾರಾ ಎಂಬತಕ್ಕಂಥ ಸ್ಥಳಕ್ಕೆ ಬಂದು ಕುಡಿಯಲು ನೀರಿರಲಿಲ್ಲ. ಕುಡಿಯೋಕ್ಕೆ ನೀರಿತ್ತು, ಆದರೆ ಅದು ಕಹಿಯಾಗಿತ್ತು. ಕುಡಿಯೋಕ್ಕೆ ಯೋಗ್ಯವಾಗಿರುವಂಥ ನೀರಾಗಿರಲಿಲ್ಲ. ಇಲ್ಲಿ ಒಂದು ಪಾಠವನ್ನು ದೇವರು ಇಸ್ರಾಯೇಲ್ರಿಗೆ ಕಳಿಸ್ಕೊಡ್ತಾನೆ. ಈಗ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇವರು ನಮಗೆ ಎಷ್ಟೋ ಸಂದರ್ಭಗಳನ್ನು, ಸನ್ನಿವೇಶಗಳನ್ನು, ಪರೀಕ್ಷೆಗಳನ್ನು ಕೊಡ್ತಾರೆ. ಆ ಸನ್ನಿವೇಶಗಳಲ್ಲಿ, ಆ ಪರೀಕ್ಷೆಗಳಲ್ಲಿ ನಾವು ಯಾವ ರೀತಿ ಹೊರಗಡೆ ಬರ್ತೀವಿ ಅಂತಕ್ಕಂಥದ್ದೇ ಒಂದು ಪ್ರಶ್ನೆ. ಇಲ್ಲಿ ಇಸ್ರಾಯೇಲ್ರಿಗೆ ಅದ್ಭುತವಾಗಿ 10 ಅದ್ಭುತಗಳನ್ನು ಐಗುಪ್ತ ದೇಶದಲ್ಲಿ ಮಾಡಿ ಆ ಫರೋಹನ ಮನಸ್ಸನ್ನು ಬದಲಾಯಿಸಿ ಆ ಬಂಧನದಿಂದ ಹೊರತಂದು ಅವರನ್ನು ಕೆಂಪು ಸಮುದ್ರವನ್ನು ದಾಟಿಸಿ 3 ದಿನದಲ್ಲಿ ಗೊಣಗಟ್ಟಲಿಕ್ಕೆ ಶುರು ಮಾಡ್ತಾರೆ. ಆಗ ದೇವರು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೊಂದು ಪಾಠವನ್ನು ಕಲಿಸ್ತಾರೆ. ವಾಟ್ ಶಲ್ ವಿ ಡ್ರಿಂಕ್? ಏನನ್ನು ನಾವು ಕುಡಿಯೋದು? ಯಾಕೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದೆ ಅನ್ನೋ ರೀತಿಯಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಆವಾಗ ಮೋಶೆ ದೇವರಲ್ಲಿ ಹೋಗಿ ಕೇಳ್ತಾರೆ, ದೇವರೇ, ಇವರ ನಾಯಕನಾಗಿ ನೀನು ಮಾಡಿದ್ಯಾ, ಅವ್ರಿಗೀಗ ಕುಡಿಯಲು ನೀರು ಬೇಕು, ಈ ನೀರು ಕಹಿಯಾಗಿದೆ, ಇದನ್ನು ಏನಾದರೂ ಮಾಡು ಅಂತ ದೇವರಲ್ಲಿ ಬೇಡ್ಕೊಳ್ತಾನೆ. ಎಷ್ಟೋ ಸಂದರ್ಭಗಳಲ್ಲಿ ಒಂದು ತೊಂದರೆ ಬಂದಾಗ ಮೊದಲನೇದಾಗಿ ನಾವು ನಮ್ಮ ಸ್ವಂತದವ್ರನ್ನ ಕೇಳ್ತೀವಿ, ಆಮೇಲೆ ಸ್ನೇಹಿತರನ್ನ ಕೇಳ್ತೀವಿ, ಅಕ್ಕಪಕ್ಕದವ್ರನ್ನ ಕೇಳ್ತೀವಿ. ಆದರೆ ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ತೊಂದರೆ ಶುರುವಾಗಿದ್ದ ತಕ್ಷಣ ಮೊದಲನೇದಾಗಿ ನಾವು ದೇವರಲ್ಲಿ ಕೇಳಬೇಕು. I simply feel if Israelites would have just asked more, instead of Moses, if they had cried to the Lord would have changed the taste of Mara. ಮೋಶೆಯ ಬಳಿಯಲ್ಲಿ ಅವರು ಹೋಗದೆ ದೇವರನ್ನು ನೇರವಾಗಿ ಕೇಳಿದ್ರು ಕೂಡ ದೇವರು ಬದಲಾಯಿಸ್ತಾ ಇದ್ರು. ಆದರೆ ಇಲ್ಲಿ ದೇವರು ಅದ್ಭುತವಾಗಿ ಒಂದು ಪಾಠವನ್ನು ಕಲಿಸ್ಕೊಡ್ತಾರೆ. ಈ ಸೆಡ್ ಅಲ್ಲಿರುವಂಥ ಒಂದು ಗಿಡದ ಒಂದು ಎಲೆಯನ್ನು ತೆಗೆದು ಆ ನೀರಿನಲ್ಲಿ ಹಾಕುವ, ನೀರು ಸಿಹಿ ಆಗುತ್ತೆ ಅಂತ ಹೇಳ್ತಾರೆ. ಗಿಡವನ್ನು, ಆ ಒಂದು ಎಲೆಯನ್ನು ಕಿತ್ತಿ ಆ ನೀರಿನಲ್ಲಿ ಹಾಕಿದಾಗ ಆ ಮಾರ, ಆ ಕಹಿಯಾಗಿರ್ತಕ್ಕಂಥ ನೀರು ಸಿಹಿಯಾಗಿ ಬದಲಾಗುತ್ತೆ. ತಿರ್ಗಾ ಹೋಗಿ ಆ ನೀರನ್ನು ಎತ್ತಿ ಅಂತ ಕುಡಿಯುವಾಗ ಕಹಿಯಾಗಿದ್ದಂಥ ನೀರು ಸಿಹಿಯಾಗುವುದನ್ನು ನೋಡ್ತೀವಿ. ಅದನ್ನು ಮಾಡಿದ ತಕ್ಷಣ ದೇವರು ಹೇಳ್ತಾರೆ 25ನೇ ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದಲೇ ಕೇಳಿ ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳನ್ನು ಒಂದನ್ನು ನಿಮಗೆ ಬರಮಾಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನಾಗಿದ್ದೇನೆ. ಕಹಿ ನೀರನ್ನ ಸಿಹಿ ನೀರನ್ನ ಮಾಡಿ ದೇವರು ಇಲ್ಲೊಂದು ವಾಗ್ದಾನ ಮಾಡ್ತಾನೆ, ನನ್ನ ಮಾತುಗಳನ್ನು ಕೇಳುವಂಥ ಮಕ್ಕಳಾಗಿದ್ದರೆ ನಿಮಗೆ ಅನಾರೋಗ್ಯ ಬರುವುದಿಲ್ಲ. ಯು ವಿಲ್ ನಾಟ್ ಹ್ಯಾವ್ ಇಲ್ ಹೆಲ್ತ್.
ಐಗುಪ್ತ ಜನರಿಗೆ ಕೊಟ್ಟಿರ್ತಕ್ಕಂಥ ಆ ವ್ಯಾಧಿಗಳನ್ನ ಒಂದು ವ್ಯಾಧಿನೂ ನಿಮಗೆ ಬರದೇ ಇರಂಗ್ ಮಾಡ್ತೇನೆ. ಅಮೆರಿಕ ದೇಶದಲ್ಲಿ ಒಂದು ಗುಂಪಿನ ಜನರಿದ್ದಾರೆ. ನೀವು ಗೂಗಲಲ್ಲಿ ಇದನ್ನ ಚೆಕ್ ಮಾಡಿ ನೋಡಬಹುದು. ಯು ಕ್ಯಾನ್ ಚೆಕ್ ಇಟ್ ಅಪ್ ಇನ್ ಗೂಗಲ್. ಒಂದು ಗುಂಪಿನ ಜನರಿಗೆ ಕ್ಯಾನ್ಸರ್ ಮತ್ತು ಹಾರ್ಟ್ ರೋಗ ಬರೋದಿಲ್ಲ. ಆ ಗುಂಪು ಯಾರು ಅಂತ ನಾನು ಹೇಳೋದಿಲ್ಲ, ನೀವು ಗೂಗಲಲ್ಲಿ ಚೆಕ್ ಮಾಡಿ ನೋಡಿ. ಅದು ನಾನಾಗಿ ಹೇಳಿದ್ರೆ ಅದು ಚೆನ್ನಾಗಿರಲಿಲ್ಲ. ಒಂದು ಗುಂಪು ಜನರು ಬಹಳ ದಿನಗಳು ಬಾಳ್ತಾ ಇದ್ದಾರೆ, 70-80 ವರ್ಷ ಬಾಳ್ತಾ ಇದ್ದಾರೆ. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಅವರಿಗೆ ಮತ್ತು ಯಾವುದೇ ರೀತಿಯಾದ ಕ್ಯಾನ್ಸರಸ್ ಪ್ರಾಬ್ಲಮ್ಗಳು ಬೇರೆಯವರಿಗಿಂತ ಅವರಿಗೆ ಕ್ಷಯದ ಕಾರ್ಯಕ್ರಮಗಳು ತೊಂದರೆಗಳು ಕಡಿಮೆ ಆಗಿದೆ. ಆ ಗುಂಪು ಯಾವುದು ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ನಾನು ಹೇಳಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ದೇವರು ಹೇಳ್ತಾರೆ, ನನ್ನ ಮಾತನ್ನು ನೀವು ಕೇಳಿದರೆ ನಾನು ಮೊದಲನೇದಾಗಿ ಕಹಿಯಾಗಿರ್ತಕ್ಕಂಥದ್ದು ನಮ್ಮ ಜೀವನವನ್ನ ಸಿಹಿಯಾಗಿ ಬದಲಾಯಿಸ್ತೀನಿ. ಎರಡನೇದು, ಯಾವುದೇ ರೀತಿಯಾದ ಅನಾರೋಗ್ಯ ನಿಮ್ಮ ಮನೆಗಳ ಕಡೆ ಬರೋದಿಲ್ಲ. ದೇವರು ನಮ್ಮ ಸನ್ನಿವೇಶವನ್ನ, ಕಹಿಯಾಗಿರ್ತಕ್ಕಂಥ ಸನ್ನಿವೇಶವನ್ನ ಸಿಹಿಯಾಗಿ ಬದಲಾಯಿಸಬಲ್ಲನು. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾಡಿರ್ತಕ್ಕಂಥ ಅದ್ಭುತ, ಮದುವೆಯ ಒಂದು ಅದ್ಭುತದಲ್ಲಿ ನೀರನ್ನು ದ್ರಾಕ್ಷಾರಸವಾಗಿ ಬದಲಾಯಿಸಿದ್ದು. ಅಲ್ಲಿ ನೀವು ನೋಡುವುದಾದರೆ ಜನರು ಕೇಳಕ್ಕೆ ಶುರು ಮಾಡ್ತಾರೆ, ಇದನ್ನ ಯಾಕೆ ಇಷ್ಟು ಒಳ್ಳೆ ದ್ರಾಕ್ಷಾರಸ, ರುಚಿಯಾಗಿರ್ತಕ್ಕಂಥ ದ್ರಾಕ್ಷಾರಸವನ್ನು ಮೊದಲೇ ಕೊಡಲಿಲ್ಲ, ಈಗ ಕೊಡ್ತಾ ಇದ್ದೀರಾ ಅಂತ. ದೇವರ ಮಾತನ್ನು ಕೇಳುವಂಥ ಜನರಿಗೆ ಕಹಿಯು ಸಿಹಿಯಾಗುವುದು, ಕಷ್ಟವು ಸುಖವಾಗುವುದು, ಕಣ್ಣೀರು ಸಂತೋಷದಲ್ಲಿ ನಡೆಯುವುದು. ಪ್ರಿಯ ದೇವ ಜನರೇ, ನಮ್ಮ ಜೀವನದ ಈ ಆಗು ಹೋಗುಗಳಲ್ಲಿ, ನಮ್ಮ ಜೀವನದ ಒಂದು ಪ್ರಯಾಣದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸದಸ್ಯರಲ್ಲಿ ತೊಂದರೆಗಳು ಬರ್ತವೆ. ನಮ್ಮ ಮಕ್ಕಳಿಗೆ ತೊಂದರೆಗಳು ಬರ್ತವೆ, ನಮ್ಮ ಚಿಕ್ಕವರು ದೊಡ್ಡವರಲ್ಲಿ ತೊಂದರೆ ಬರ್ತದೆ. ಆದರೆ ತೊಂದರೆ ಬಂದಾಗ ನಾವು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತೀವಿ ಅಂತಕ್ಕಂಥದ್ದು ತುಂಬ ಮುಖ್ಯ. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಒಂದು ಜ್ವರ ಬಂದ್ಬಿಟ್ರೆ ನಾಲಿಗೆಲ್ಲ ಕಹಿಯಾಗ್ಬಿಡ್ತದೆ, ಒಂಥರ ಮೈಕೈಯೆಲ್ಲ ನೋವು, ನೆಗಡಿ. ಆದರೆ ದೇವರು ಹೇಳ್ತಾ ಇದ್ದಾನೆ, ಎಲ್ಲವನ್ನ ಬದಲಾಯಿಸ್ತೀನಿ, ನಾನೇ ಆರೋಗ್ಯದಾಯಕನು. ಸೊ ಒಂದು ವೇಳೆ ಆರೋಗ್ಯ ನಿಮ್ಮ ಮನೆಗಳಲ್ಲಿ ತಪ್ಪಿದೆಯಾ, ನಿಮ್ಮ ಮನೆಗಳಲ್ಲಿ ಆರೋಗ್ಯ ಕಡಿಮೆಯಾಗಿದೆಯಾ, ನಿಮ್ಮ ಮನೆಗಳಲ್ಲಿ ಆರೋಗ್ಯದ ತೊಂದರೆ ಹೆಚ್ಚಾಗಿದೆಯಾ, ಒಂದು ವೇಳೆ ದೇವರು ಮಾತನ್ನು ಕೇಳುವುದು ಕಡಿಮೆ ಆಗಿರಬಹುದು. Probably your obedience to the Lord has reduced. That is why your ill health has increased. ದೇವರು ಹೇಳ್ತಾನೆ, ನನ್ನ ಮಾತನ್ನು ಕೇಳು. ಇಸ್ರಾಯೇಲ್ರಿಗೆ ಹೇಳಿದಂಥ ಮಾತನ್ನು ದೇವರು ನಮಗೂ ಹೇಳ್ತಾ ಇದ್ದಾನೆ. ನಾವೆಲ್ಲ ಆತ್ಮಿಕ ಇಸ್ರಾಯೇಲ್ರು ಅಂತ ನಾವು ನಮ್ಮನ್ನು ಕರ್ಕೊಳ್ತೇವೆ. ಇಲ್ಲಿ ಹೇಳುತ್ತೆ, ದೇವರು ಹೇಳ್ತಾನೆ, ನನ್ನ ಮಾತನ್ನು ಕೇಳು. ಕಹಿಯಾಗಿರ್ತಕ್ಕಂಥ ನೀರನ್ನು ಸಿಹಿಯಾಗಿ ಮಾಡಿದಂಥ ದೇವರು, ಅದ್ಭುತಗಳನ್ನು ಮಾಡಿದಂಥ ದೇವರು ಎಲ್ಲವನ್ನ ಬದಲಾಯಿಸಿ ಅದ್ಭುತವಾಗಿ ನಿಮಗೆ ನೂತನವಾಗಿರ್ತಕ್ಕಂಥ ಜೀವನವನ್ನು ಕೊಡ್ತಾನೆ. ಅದರಲ್ಲೂ ಒಳ್ಳೆ ಆರೋಗ್ಯವನ್ನು ಕೊಡ್ತೇನೆ. ಮನುಷ್ಯನಿಗೇನು ಬೇಕು? ಮನುಷ್ಯನಿಗೇನು ಬೇಕು? ಒಳ್ಳೆಯ ಆರೋಗ್ಯ ಬೇಕು. ಒಳ್ಳೆಯ ಆರೋಗ್ಯ ಇದ್ದರೆ ಮನುಷ್ಯ ಏನು ಬೇಕಾದರೂ ಸಾಧಿಸಬಲ್ಲ. ದೇವರು ಆರೋಗ್ಯದಾತನು ನಾನೇ ಆರೋಗ್ಯದಾತನು, ನಾನು ನಿಮಗೆ ಆರೋಗ್ಯವನ್ನು ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ಗೊಣಗುಟ್ಟಬೇಡಿ ಇಸ್ರಾಯೇಲ್ರ ರೀತಿ. ದೇವರು ನಮ್ಮನ್ನು ಇಲ್ಲಿವರೆಗೂ ಎಷ್ಟು ಚೆನ್ನಾಗಿ ನಡೆಸಿದ್ದಾನೆ, ನಮ್ಮ ತಾಯಿಯ ಕರುವಿಂದ ನಮ್ಮನ್ನು ಎಷ್ಟು ಅದ್ಭುತವಾಗಿ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾನೆ, ಅದನ್ನು ಮರಿಬೇಡಿ. ಇಸ್ರಾಯೇಲ್ರು ಮರ್ತರು, ಇಸ್ರಾಯೇಲು ಪದೇ ಪದೇ ಮರ್ತರು. ಗೊಣಗುಟ್ಟಬೇಡಿ. ದೇವರು ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ಇನ್ನು ಮುಂದೆ ನಡೆಸ್ತಾರೆ. ದೇವರ ಮಾತನ್ನು ಕೇಳಿರಿ, ಆರೋಗ್ಯವನ್ನು ಹೊಂದಿರಿ. ಪ್ರಾರ್ಥನೆ ಮಾಡೋಣ. ಆರೋಗ್ಯದಾತನೇ, ಕೃಪಾನಿಧಿಯೇ, ಕರುಣಾನಿಧಿಯೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ನನ್ನ ಪ್ರಿಯ ವೀಕ್ಷಕರಲ್ಲಿ ಯಾರಾದರೂ ಅನಾರೋಗ್ಯ ಇದ್ದಂಥ ಪಕ್ಷದಲ್ಲಿ ಈ ಸತ್ಯವೇದವನ್ನು ನಂಬಿರ್ತಕ್ಕಂಥ ನಾವು, ನಿನ್ನನ್ನು ನಂಬಿರ್ತಕ್ಕಂಥ ನಾವು, ನಜರೇತಿನ ಯೇಸುವಿನ ನಾಮದಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ತೊಂದರೆ ಇರ್ತಕ್ಕಂಥವರನ್ನು ನೀನು ಈ ಕ್ಷಣದಲ್ಲಿ ಮುಟ್ಟು.
ಒಂದು ವೇಳೆ ನನ್ನ ಪಾಪವು ತಡೆಯಾಗಿದ್ದರೆ ನನ್ನ ಪಾಪವು ಬದಿಗಿಟ್ಟು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ನನ್ನ ಪ್ರಿಯ ವೀಕ್ಷಕರಿಗೆ ಅವರಿಗಿರ್ತಕ್ಕಂಥ ಆರೋಗ್ಯದ ತೊಂದರೆಯನ್ನು ನೀನು ಮುಟ್ಟು ಸರಿ ಮಾಡು. ಮುಂದಿನ ದಿನಗಳಲ್ಲಿ ಅವರು ನಿನ್ನ ಮಾತನ್ನು ಕೇಳುವಂಥ ರೀತಿಯಲ್ಲಿ ನೀನು ಅವರನ್ನು ಮಾರ್ಪಡಿಸು. ಅವರ ಜೀವನದಲ್ಲಿ ಇರ್ತಕ್ಕಂಥ ಕಹಿಯನ್ನು ಸಿಹಿಯಾಗಿ ಬದಲಾಯಿಸು. ಇವರ ಜೀವನದ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಮೇ ದ ಮಾರಾ ಎಕ್ಸ್ಪೀರಿಯನ್ಸ್ ಗಿವ್ ಅಸ್ ಗುಡ್ ಹೆಲ್ತ್. ಮಾರಾ ಅನುಭವವು ನಮಗೆ ಒಂದು ಆರೋಗ್ಯವನ್ನು ಕೊಡಲಿ. ದೇವರನ್ನು ನಂಬರಿ. ದೇವರು ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ಇನ್ನು ಮುಂದೆಯೂ ನಡೆಸ್ತಾನೆ. ನಮಸ್ಕಾರ.